ಹಬ್ಬದ ದಿನಗಳದಾಗ ನಾಗರಾವು ಲಿಂಗು ಸುತ್ತ ಇರ್ತದೆ. ಇವಾಗೇನಿದು ನೋಡ್ಲಕತ್ತಿರಲ್ಲ, ಇದು ಎಂಟ್ರೆನ್ಸ್ ಪಾಯಿಂಟಿಂದ ಡ್ರೋನ್ ವ್ಯೂ. ಇದು ಸುತ್ತ 3 ಕಡೆನೂ ಗುಡ್ಡ ಅದ, ನಡ್ಬಾರ್ಕ್ ಏನದ ಒಂದು ಫಾಲ್ಸು ಒಂದು ಗುಡಿ ಅದ. ಈ ನೀರು ಆ ಫಾಲ್ಸಿಂದನೇ ಬಂದಿರೋದು, ಕೆಳಗಡೆ ಇಳಿಯಕ್ಕೆ ಬರಲ್ಲ. ಅದು ನೋಡೋಕೆ ಹಿಂಗೆ ಕಾಣುತ್ತಾ. ಮಸಾಲೆ ಖಾರನ ಇದು ಶೇಂಗದ ಖಾರ, ಕಡಕ್ ರೊಟ್ಟಿ, ಮೊಸರು. ಅಣ್ಣ ಚೂಡ ತಿನ್ನಾಕತ್ತಿಲ್ಲ ಊಟ. ಮಹಾರಾಷ್ಟ್ರ ಮೊಸರು, ಉತ್ತರ ಕನ್ನಡದ ರೊಟ್ಟಿ, ಯಾದಗಿರಿ ಮಸಾಲೆ ಖಾರ. ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲೇ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ, ಖಾರ, ಮೊಸರು, ಚೂಡ ತಿಂದ್ಬಿಟ್ಟು ಇವಾಗ ಮೆಟ್ಲು ಏರ್ಲಾಕತ್ತೀವಿ. 530 ಮೆಟ್ಲಾವ ಇಲ್ಲಿ. ನಮ್ಮ ಆಂಜನೇಯದ್ರಾಗ ಹೆಂಗೆ 575 ಅದಾವ, ಇಲ್ಲಿ 530, 45 ಕಮ್ಮಿನೇ ಅದಾವ. ಇದು ಮರಳೇಶ್ವರ ಮಹಾದೇವ ಮಂದಿರ ಮತ್ತು ಮರಳೇಶ್ವರ ಫಾಲ್ಸ್ ಎರಡು ಒಂದೇ ತವಲೆ ಅವ. ಅದನ್ನ ನೋಡ್ಲಕ್ಕೆ ಬಂದು ಇವಾಗ ಇದು ಎಲ್ಲಿ ಬರ್ತಪ್ಪ ಅಂದ್ರೆ ಮಹಾರಾಷ್ಟ್ರದ ರತ್ನಗರ ಜಿಲ್ಲೆ ಒಳಗೆ ಬರ್ತದೆ. ಇದು ಮರಳ ಊರು. ಅದು ಹಿಂದ್ಗಡೆ ಏನಲ್ಲಿ ಜಳಕ ಮಾಡ್ತೀವಲ್ಲ, ಅದು ಮರಳ ನಮ್ಮ ಊರದು. ಆ ಊರಿನ ಮುಂದೆ ಗುಡ್ಡದಾಗ ಇದಾದ್ರಿಂದ ಇದನ್ನ ಮರಳೇಶ್ವರ ಅಂತ ಕರೀತಾರೆ. ಇದ್ರ ಹಿಸ್ಟ್ರಿ ಕೇಳಿದ್ಬಿಟ್ರೆ ಏನಪ್ಪ ಇದ್ರದ್ದು ಹಿಸ್ಟ್ರಿ ಅಂತಂದ್ರೆ, ಇಲ್ಲೆಲ್ಲ ದೇವಸ್ಥಾನದಾಗ ಎಲ್ಲ ನಾರ್ಮಲ್ ಆಗಿ ಪೂಜಾರಿಗಳು ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ಇದು ಲಿಂಗು ಬಲ್ಲಿ ದೀಪಾವಳಿ ದಿನ ಈಗ ಏನು ಶಿವಂದು ಏನು ದೊಡ್ಡ ದೊಡ್ಡದು ಹಬ್ಬಗಳು ಬರ್ತಾವಲ್ಲ, ಆ ಹಬ್ಬದ ದಿನಗಳದಾಗ ನಾಗರಾವು ಲಿಂಗು ಸುತ್ತ ಇರ್ತದೆ. ಇದು ಎಷ್ಟೋ ಶತಮಾನಗಳಿಂದ ಹಿಂಗೆ ನಡೆಯಲ್ಲ. ಮೇಲ್ಗಡೆ ಇಲ್ಲೇ ಚಪ್ಪಲ್ ಬಿಡಾಕತ್ತೀವಿ. ಇವಾಗ ಆಲ್ರೆಡಿ ಪ್ರಸಾದ ತೊಗೊಂಡ್ರಿಂದ ಬರೋತ್ನಾಗ ಯಾವ್ದಾದ್ರು ಸ್ವೀಟ್ ಗಿಟ್ ತೊಗೊಂಡ್ರಾಯ್ತು. ಹಾಂ ಅದೇ ಯಾವನ ತೊಗೊಂಡು ಹೋದ್ರಾಯ್ತು. ಅವಾಗ ಏನು ಹೇಳಕತ್ತಿದ್ದಲ್ಲ, ಅವಾಗ ಹೇಳಿದ್ನಲ್ಲ, ಈಗ ಮಹಾಶಿವರಾತ್ರಿ ದಿನ ಪೂರ್ತಿ ಎಲ್ಲ ಲಿಂಗು ಸುತ್ತಮುತ್ತೆಲ್ಲ ನಾಗರಾವುಗಳು ಇರ್ತಾವಂತ ಹೇಳ್ತಾರೆ. ಇದುವರೆಗೂ ಹಾವುಗಳು ಯಾರಿಗೂ ತೊಂದರೆ ಮಾಡಿಲ್ಲ. ಇಲ್ಲಿ ಸ್ಪೆಷಲಿ ಅದೇ, ಈಗ ಶಿವರಾತ್ರಿ ದಿನ ನಾಗರಾವುಗಳೆಲ್ಲ ಆ ಲಿಂಗು ಪೂಜೆ ಮಾಡೋದ್ರಿಂದ ಇಲ್ಲಿ ಸ್ಪೆಷಲು. ಶಿವಗಂಗೆ ಬೆಟ್ಟ ಅನ್ನೋದಲ್ಲಿ ಪೂರ್ತಿ ಕಡಾವು ಏರಕ್ಕಾಗಲ್ಲ. ಅದು ಏನು ಹೌದು, ಅದು ಏನು ಸೈಡಿಗೆ ಸಪೋರ್ಟ್ ಇರ್ತದಲ್ಲ, ಕೆಬ್ಬಣ ಡ್ರಿಲ್ ಮಾಡಿ ಹಾಕ್ಯಾರಲ್ಲ, ಅದು ಹಿಡ್ಕೊಂಡು ಏರ್ತೀವಿ ಅಂತ ಹೇಳೋದು ಹೇಳ್ದಂಗೆ ಅನಾಹುತ ಬಿಡು. ಪೂರ್ತಿ ಕಡೆ ಹೋಗ್ಮರೆ ಅದೇ. ಅದು ಏನಾದಲ್ಲಿ ಹರಿಹರ್ ಪೋರ್ಟ್ನ ಅದೇ ಮನೆ ಹೋಗಿದ್ದೀವಲ್ಲ, ಪೂರ್ತಿ ಕಡವ. ಇನ್ನ ಇಲ್ಲಿನ ಶಿವಗಂಗೆ ಬೆಟ್ಟಕ್ಕೆ ಸ್ವಲ್ಪ ಸಪೋರ್ಟ್ ಅಂತ ಸಿಗ್ತದ. ಹರಿಹರ್ ಪೋರ್ಟಿಗೆ ಏನು ಸಪೋರ್ಟ್ ಇಲ್ಲ. ನಾವು ಒಂದು ಸತಿ ಹೋಗಿದ್ದಪ್ಪ, ಹಾಗಾದ್ರೆ ತುಮಕೂರು ಕಡೆ ಒಂದೇ ಸತಿ ಹೋಗಿದ್ದು. ಮಿಕ್ಕಿ ಹೋಗ್ತದ ಹೋಗ್ಮರೆ. ಮಳೆ ಜಾಸ್ತಿ ಆಗಿಲ್ಲಲ್ಲ, ನೀರು ಕಡಿಮೆ ಅದಾವ. ಒಂದು ವಾರದಿಂದ ಮಳೆ ಇಲ್ಲ ಅಂತಂದ್ರೆ ಅವರು, ಮಳೆಗಾಲ ದಿನನೇ ಮಳೆ ಆಗಿಲ್ಲ ಜಾಸ್ತಿ. ಒಂದು ವಾರ ಅಂದರೆ ಅಲ್ಲಿ ಏನು ಕಾಣುತ್ತಲ್ಲ, ಎಲ್ಲ ಫಾಲ್ಸ್ ಇದಾಗ್ತಿತ್ತು. ಅಲ್ಲಿ ಮಳೆ ಇಲ್ಲ ಅಂತಲಿಂದ ಇವಾಗ ಮೆಟ್ಲು ಏರ್ಕೊಂಡು ಇಲ್ಲೇನು ಬೋರ್ಡ್ ಕಾಣುತ್ತಲ್ಲ, ಇದು ಒಳಗಡೆ ಇರೋದೇ ಗುಪ್ತೇಶ್ವರ. ಇದ್ರ ಇನ್ನೊಂದು ಹೆಸರೇ ಮರಳೇಶ್ವರ ಅಂತೇಳಿ. ಬನ್ನಿರಿ ಇವಾಗ ಒಳಗಡೆ ಹೋಗಿ ದರ್ಶನ ಪಡೋಣ. ಇದೇನು ಕಾಣುತ್ತಲ್ಲ ಇದೆ. ಏನು ಗುಡಿ ಕಾಣುತ್ತಲ್ಲ, ಈಶ್ವರ ಮಲೇಶ್ವರ.
ಇಲ್ಲ ಅಲ್ಲಿ ಟೆಂಪಲ್ ಮುಂದೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಯಾರ ಇಲ್ಲಿ. ನೀರು ಹೆಂಗವ ಅಂತೇಳಿ ಅಣ್ಣ ಹೇಳ್ತಾನ. ನಾನು ಮಾಡ ತುಂಬ ರುಚಿಕರ ಶುದ್ಧ ನೀರು. ಈ ಮರಳೇಶ್ವರ ಟೆಂಪಲ್ದಾಗ ಇದೇನು ಕಲ್ಲು ಕಾಣುತ್ತಲ್ಲ, ಒಂದೇ ಕಲ್ಲೊಳಗೆ ಒಳಗಡೆನೆ ಲಿಂಗಗಳಿದ್ದಾವ. ಇಲ್ಲಿ ರೈಟ್ ಸೈಡ್ ಏನು ಕಾಣುತ್ತಲ್ಲ ಅದು ಮಲ್ಲಿಕಾರ್ಜುನ ಲಿಂಗ, ಲೆಫ್ಟ್ ಸೈಡ್ ಕಾಣೋದು ಮರಳೇಶ್ವರ ಲಿಂಗ. ಇದು ಮರಳೇಶ್ವರ, ಇದು ಪೂಜೆ ಮಾಡಕತ್ತಿರೋದು. ಇದು ಏನದ ಮಲ್ಲಿಕಾರ್ಜುನ. ಇವಾಗ ದರ್ಶನ ಮಾಡ್ಕೊಂಡ್ಬಂದ್ವಿ. ಗುಪ್ತ ಮರಳೇಶ್ವರ ಮತ್ತು ಶ್ರೀ ಮಲ್ಲಿಕಾರ್ಜುನ ಇವು ಎರಡು ಒಳಗಡೆ ಇದಾವ. ಇದು ಗಣೇಶಂದು, ಇದು ಗುಪ್ತ ಗಂಗೆದು. ಇದು ಒಳಗಡೆ ಏನು ನಾವು ದರ್ಶನ ಮಾಡ್ತೀವಲ್ಲ, ಅದೆಷ್ಟು ಕೊಟ್ಟರು ಅದು ಸಿಗಲ್ಲದು. ನೆಮ್ಮದಿ ಅದು ಬೇರೆನೇ ಅದು. ಇವಾಗ ಏನದ ಗುಪ್ತ ಮರಳೇಶ್ವರ ಮತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಒಳಗಡೆ ಅದಾವ, ಎರಡೂ ನೋಡ್ಕೊಂಡ್ವಿ. ಅಲ್ಲೇನು ಕಾಣುತ್ತಲ್ಲ ಅದೇ ಅದು ಗುಪ್ತದ್ವಾರ ಅಂತೇಳಿ. ಪೂರ್ತಿ ಕಲ್ಲು ಗುಡ್ಡ ಅದಲ್ಲ, ಗುಡ್ಡದ ಒಳಗಡೆ ಇದು ಮಾಡ್ಕೊಂಡ್ರೆ ಬಾಕ್ಲಿ ಥರ ಮಾತ್ರ ಕಲ್ಲು ಇದು ಮಾಡ್ಕೊಂಡ್ರೆ ಅದನ್ನೆಲ್ಲ ನೋಡ್ಕೊಂಡ್ವಿ. ಇವಾಗ ನೋಡಿಕೊಂಡು ಏನು ಮುಂದ್ಗಡೆ ಬಂದ್ಬಿಟ್ರೆ ಅಲ್ಲಿ ದೇವ್ರು ನೋಡಿದ್ದು ಒಂಥರ ಖುಷಿ ಆದರೆ ಇಲ್ಲಿ ಪ್ರಕೃತಿ ನೋಡಿ ಇನ್ನೊಂಥರ ಖುಷಿ. ಏನಪ್ಪ ಅಂತ ಹೇಳ್ತಾರ ನೋಡ್ರಿ, ಇಲ್ಲಿ ದೇವಸ್ಥಾನ ಮುಂದ್ಗಡೆನೆ ಅಲ್ಲೇನು ಕಾಣುತ್ತಲ್ಲ ಅದು ಗುಪ್ತೇಶ್ವರ ಫಾಲ್ಸು. ಇಲ್ಲಿ ಬಾಜು ಬಂದರೆ ಗುಪ್ತ ಮರಳೇಶ್ವರ ಮಹಾದೇವ ಮಂದಿರ. ಹಾಂ ಜಿ, ಹಾಂ ಸಮಸ್ಯೆ. ಅಲ್ಲಿ ಹೋಗಂಬ್ರಿ ಕೆಳಗಡೆ ಜಾಗ ಅದ, ಅಲ್ಲಿ ಹೋಗಿ ಕಿಶಂದ್ರ ಪೂರ್ತಿ ನೋಡಂಬ್ರಿ. ನೋಡ್ರಿ ಫಾಲ್ಸ್ ಹೆಂಗದಲ್ಲಿ. ಇದಕ್ಕೆ 7 ಮೆಟ್ಲು ಅಂದರೆ 7 ಮೆಟ್ಲುಗಳಿಂದ ನೀರು ಬರ್ತದೆ. ಇದು 7 ಸಿಸ್ಟರ್ಸ್ ಫಾಲ್ಸ್ ಅಂತ ಕರಿತಾರ. ಇದು ಒಂದೇ ಫಾಲ್ಸ್ ಕಾಣುತ್ತೆ. ಅಲ್ಲಿ ಮೇಲ್ಗಡೆಯಿಂದ ಟೋಟಲ್ 7 ಫಾಲ್ಸ್ ಅದಾವ. ಇವಾಗ ಮರಳೇಶ್ವರದ ಮಂದಿರ ನೋಡಿಕೊಂಡು ಮತ್ತೆ ಫಾಲ್ಸ್ ನೋಡ್ಕೊಂಡು ಇವಾಗ ಫಾಲ್ಸ್ ಕೆಳಗಡೆ ಹೊಂತೀವಿ. ಹಲೋ ಇಲ್ಲ, ಬಂದ್ ಮಾಡಿಬಿಟ್ರ, ಗೇಟ್ ಕ್ಲೋಸ್ ಮಾಡಿಬಿಟ್ರ, ಅಲ್ಲಿ ಹೋಗೋಕ್ಕಾಗಲ್ಲ. ಬರ್ರಿ ಇಲ್ಲಿ ನೋಡೋಣ. ಪತ್ರ ಹೊಡೆದ್ಬಿಟ್ರೆ ಹೋಗಿ ಬರ್ಲಾರಂಗೆ. ನೋಡಂಬ್ರಿ ಇಲ್ಲೊಂದು ವ್ಯೂ ಪಾಯಿಂಟ್ ಅದ. ಈ ಕಡೆಯಿಂದ ನೋಡ್ಕೊಂಡ್ರೆ ಆಯ್ತು. ಇಲ್ಲಿ ಗೇಟ್ ಬಂದ್ ಮಾಡಿದ್ರು. ಇವಾಗ ಇನ್ನೊಂದು ಕಡೆಯಿಂದ ಹೊಂಟಿವಿ. ನೋಡಮ್, ಇವು ಬೇರೆ ಥರ ಕಾಣಿದ್ರೆ ತೋರಿಸ್ತಾರೆ. ರೆಡಿ ಬಂದಿದೆ ಸರ್. ಅಲ್ಲೇ ತಳಗ ಬೇರೆ ಅದ್ಲೇಣ? ಇಲ್ಲ ಅಣ್ಣ, ಪತ್ರ ಬಂದಾಗಿದೆ. ಅಯ್ಯಪ್ಪ ಹೊರ್ರಂತದಲ್ಲ ನೋಡಿ. ನಮ್ಮೂರಿನ ನಮ್ಮ ಮನೆ ಮೇಲಾದ ಮೆಚ್ಚಿನ. ಇವಾಗ ಮುಗಿಸೊಂದು ಕೆಳಗಡೆ ಬಂದೀವಿ. ಇನ್ನೇನು ಒಂದು 20-30 ಮೆಟ್ಲು ಅಷ್ಟೇ. ಇಲ್ಲೊಂದು ಹನುಮಾನ್ ಮಂದಿರ ಅದ, ಇಲ್ಲೇ ದ್ವಾರ ಬಾಗಿಲು ಬಾಜುನೇ. ನೋಡ್ರಿ, ನೀವು ದರ್ಶನ ಪಡ್ಕೊರಿ. ಜೈ ಶ್ರೀರಾಮ್. ಮರಳೇಶ್ವರ ಮಂದಿರ ಮತ್ತು ಮರಳೇಶ್ವರ ಫಾಲ್ಸ್ ನೋಡಿದ್ರಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್.